Good morning friends. Today's topic is number series. Okay na? Number series ಅಂದ್ರೆ ಏನು? Okay ಅಂದ್ರೆ ಒಂದು ಡಿಜಿಟ್ಸ್ ನ ನಂಬರ್ಸ್ ನ ಕೊಡ್ತಾ ಹೋಗಿರ್ತಾರೆ, ಅದರ ನೆಕ್ಸ್ಟ್ ಸೀಕ್ವೆನ್ಸ್ ಏನ್ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ಅದರಲ್ಲಿ ಮೊದಲನೇ ಪ್ರಶ್ನೆ ಏನ್ ಹೇಳ್ತೀನಿ ನಂಬರ್ ಸೀರೀಸ್ ಅಲ್ಲಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಏನ್ ಹೇಳ್ತಿದ್ರೆ 2, 6, 12, ಆಮೇಲೆ ಈ ಜಾಗದಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅದಾದ ನೆಕ್ಸ್ಟ್ 30, 42 ಅಂಡ್ 56. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ನಲ್ಲಿ ಯಾವ ರಿಲೇಷನ್ ನೋಡ್ತಾ ಇದ್ವೋ ಅದೇ ತರ ಇದಕ್ಕೆ ಏನ್ ರಿಲೇಷನ್ ಬರ್ತಾ ಇದೆ ಅದನ್ನ ಚೆಕ್ ಮಾಡಿ ಈ ಸ್ಪೇಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ ಓಕೆ, ನೋಡಿ ಟು 6, 12 and dash 30, 42 and 56. ಓಕೆ, ಇದಾಗ ಈ ನಡುವಿನ ಜಾಗದಲ್ಲಿ ಏನ್ ಬರಬೇಕು ಅಂತ ನೋಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಿದೆ, ಇದಕ್ಕೆ ರಿಲೇಷನ್ ಗೊತ್ತಾಗ್ತಿದೆ ಅಲ್ವಾ? ಎಷ್ಟು ಡಿಫ್ರೆನ್ಸ್ ಇದೆ? ಎಷ್ಟಿದೆಯಪ್ಪ? 4 ಡಿಫ್ರೆನ್ಸ್ ಇದೆ. ಹಾಗಾದ್ರೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 6 ಡಿಫ್ರೆನ್ಸ್ ಇದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಿದೆ ನೋಡಿ, 4 ಇದೆ, ಇಲ್ಲಿ +2 ಆಡ್ ಆಗಿದೆ. ಅದೇ ಸೀಕ್ವೆನ್ಸ್ ಬರುತ್ತಾ ಇಲ್ಲಿ ಚೆಕ್ ಮಾಡಿ. 30ಗೂ ಮತ್ತೆ 42ಗೂ ಎಷ್ಟು ಡಿಫ್ರೆನ್ಸ್? ಎಷ್ಟಪ್ಪ? 12 ಡಿಫ್ರೆನ್ಸ್ ಇದೆಯಂತೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟಿರ್ಬೇಕು? 14 ಡಿಫ್ರೆನ್ಸ್. ಮೀನ್ಸ್ ಇಲ್ಲಿ ನೋಡಿ ನಮ್ಗೆ ಏನ್ ಗೊತ್ತಾಗ್ತಿದೆ, ಇಲ್ಲಿ 12 ಇದೆ, ಇಲ್ಲಿ 14. ಮೀನ್ಸ್ ಇದಕ್ಕಿಂತ ಇದಕ್ಕೆ 2 ಡಿಫ್ರೆನ್ಸ್ ಜಾಸ್ತಿ ಆಗ್ತಿದೆ. ಇಲ್ಲೂ ಅಷ್ಟೇ 4 ಇದೆ, ಇಲ್ಲಿ 6 ಇದೆ, ಅಂದ್ರೆ 2 ಡಿಫ್ರೆನ್ಸ್ ಜಾಸ್ತಿ ಆಗಿದೆ. ಅಂದ್ರೆ ಇಲ್ಲಿ +4 ಆಡ್ ಮಾಡ್ಬೇಕು, ಇಲ್ಲಿ -10 ಆಡ್ ಮಾಡ್ಬೇಕಾಗುತ್ತೆ. ಅವಾಗ ಈ ವ್ಯಾಲ್ಯೂ ಸಿಗುತ್ತೆ. ಅದನ್ನ ಚೆಕ್ ಮಾಡೋಣ. +6 ಅಂದ್ರೆ 4, 6. ನೆಕ್ಸ್ಟ್ ನಂಬರ್ ಯಾವ್ದು ಬರ್ಬೇಕು? ಅಂದ್ರೆ 6 + 2 ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತಪ್ಪ? 8. ಅಂದ್ರೆ 12ಗೆ 8 ಆಡ್ ಮಾಡಿದ್ರೆ ಎಷ್ಟು? 20. ಕ್ರಾಸ್ ಚೆಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟು ಆಡ್ ಆಗ್ಬೇಕಾಯ್ತು? ಎಷ್ಟಪ್ಪ? 10 ಆಡ್ ಆಗ್ತಿದ್ಯಾ? ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? 20 ಆಗಿರುತ್ತೆ. ಓಕೆನಾ? ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನ್ ಮಾಡ್ತಿದ್ದಾರೆ, ತಿರ್ಗಾ 2 ಡಿಫ್ರೆನ್ಸ್, ತಿರ್ಗಾ ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್. ಓಕೆ ಓಕೆ, ಆನ್ಸರ್ ಆಪ್ಷನ್ ಎ 20. ಓಕೆ ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, 6, 25, 62, 125 ಅಂಡ್ 214 ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಇದು ಯಾವ ನಂಬರ್? ಇದು ಏನಾದ್ರೂ ನೋಡಿದೀವ? ಎಲ್ಲಾರು ನೋಡಿದೀವ? ಅಲ್ಲಿ ಎಲ್ಲೂ ನೋಡಿಲ್ಲ ನಂಬರ್. 6, 25 ಮತ್ತೆ 62, ನೆಕ್ಸ್ಟ್ 123 ಮತ್ತೆ 214 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ? ಎಷ್ಟಿದೆಯಪ್ಪ? 19 ಇದೆ. ನೆಕ್ಸ್ಟ್ ಇದರ ಡಿಫ್ರೆನ್ಸ್ 25, 30 ಎಷ್ಟಪ್ಪ? 37, 47, 37. ನೆಕ್ಸ್ಟ್ 61. ಇದಕ್ಕೆ 91. ಓಕೆ, ಇದನ್ನ ನೋಡಿದ್ರೆ ಏನಾದ್ರು ರಿಲೇಷನ್ಸ್ ಇದೆಯಾ? ಇಲ್ಲ. ಆಯ್ತು, ಇನ್ನೊಂದ್ಸರಿ ಇದಕ್ಕೆ ಡಿಫ್ರೆನ್ಸ್ ತಗೊಂಡು ನೋಡೋಣ. 19ಗೂ 37ಗೆ ಇರೋ ಡಿಫ್ರೆನ್ಸ್ ಎಷ್ಟು? ಎಷ್ಟಮ್ಮ? 18. ಇದಕ್ಕೂ ಇದಕ್ಕಿರೋ ಡಿಫ್ರೆನ್ಸ್ 37, 47, 57, 57, 24. ನೆಕ್ಸ್ಟ್ ಎಷ್ಟಿದೆ? 30. ಈಗ ಏನಾದ್ರು ಸೀಕ್ವೆನ್ಸ್ ಕಾಣ್ತಿದ್ಯಾ? 18ಗೂ 24ಗೆ ಏನ್ ಸೀಕ್ವೆನ್ಸ್ ಇದೆ? ಎಷ್ಟಿದೆಯಪ್ಪ? 6 ಡಿಫ್ರೆನ್ಸ್. ಇಲ್ಲಿಗೆ ಬಂತಂದ್ರ ಇಷ್ಟೇ ಸೀಕ್ವೆನ್ಸ್ ಸಿಕ್ತು. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಾಯ್ತು? 30ಗೆ ಸಾರಿ 30 + 6 ಆಗ್ಬೇಕು. ಅಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಡಿಫ್ರೆನ್ಸ್? 36 ಡಿಫ್ರೆನ್ಸ್. ಅಂದ್ರೆ ಇದಕ್ಕೆ ಎಷ್ಟು ಆಡ್ ಆಗ್ಬೇಕು? 36. 91ಗೆ 36 ಆಡ್ ಮಾಡಿ ಎಷ್ಟು? 127 ಆಯ್ತು. ಹಾಗಾದ್ರೆ ಇಲ್ಲಿಗೆ ಡಿಫ್ರೆನ್ಸ್ 36 ಬರ್ತಿದೆ ಅಲ್ವಾ? ಈಗ 36 ಇಲ್ಲಿ ಏನ್ ಸಿಕ್ತು ನಮ್ಗೆ? 127 ಸಿಕ್ತು. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿಗೆ ಏನ್ ಆಡ್ ಆಗ್ಬೇಕು? ಈಗ ಇವೆರಡು ಡಿಫ್ರೆನ್ಸ್ ಇದೆ ಅಲ್ವಾ? 127 ಇದೆ. ಇಲ್ಲಿ ಎಷ್ಟು ಆಡ್ ಮಾಡ್ಬೇಕು? ಈಗ 127 ಇಲ್ಲಿ ಆಡ್ ಮಾಡಿ
341 ಅಂದ್ರೆ 214ಗೆ 127 ಆಡ್ ಮಾಡಿ. 7 plus 3 1 3 sorry 1 2 plus 1 3 3 plus 1 4 341 ಡಿಫರೆನ್ಸ್ ಬರ್ತಿದೆ. ಆನ್ಸರ್ ಏನಾಗುತ್ತೆ 341 ಆಗಿರುತ್ತೆ. ಆಪ್ಷನ್ ಎ. ಓಕೆನಾ? ಇದು ಒಂದು ಮೆಥಡ್ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್. ಇನ್ನೊಂದು ಏನ್ ಮೆಥಡ್ ಕೊಟ್ಟಿದ್ದಾರೆ ಗೊತ್ತಾ ಅವರು? ಫಾರ್ ಎಕ್ಸಾಂಪಲ್ ಇದೆಷ್ಟಿದು 6. ನಿಮ್ಗೆ ಕ್ಯೂಬ್ ರೂಟ್ಸ್ ಬರುತ್ತಾ? 2 ಕ್ಯೂಬ್ ಎಷ್ಟು? 8 ಅಲ್ವಾ? 2 ಕ್ಯೂಬ್ ಮೈನಸ್ 2 ಮಾಡಿದ್ದಾರೆ. 2 ಕ್ಯೂಬ್ ಮೈನಸ್ 2 ಅಂದ್ರೆ 8 ಮೈನಸ್ 2 ಎಷ್ಟು? 6. ನೆಕ್ಸ್ಟ್ 3 ಕ್ಯೂಬ್ ಮೈನಸ್ 2. 3 ಕ್ಯೂಬ್ ಎಷ್ಟು? 27 ಮೈನಸ್ 2 25. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ 3 ಕ್ಯೂಬ್ 4 ಕ್ಯೂಬ್ ಬರುತ್ತಾ? ಓಕೆ 4 ಕ್ಯೂಬ್ ಎಷ್ಟು? 64. 4 ಕ್ಯೂಬ್ ಅಂದ್ರೆ 64 ಮೈನಸ್ 2. ನೆಕ್ಸ್ಟ್ 5 ಕ್ಯೂಬ್ 125 ಮೈನಸ್ 2 123. ನೆಕ್ಸ್ಟ್ 6 7 6 ಕ್ಯೂಬ್ 6 ಕ್ಯೂಬ್ ಅಂದ್ರೆ ಎಷ್ಟು? 216 ಮೈನಸ್ 2. ಹಾಗಾದ್ರೆ 7 ಕ್ಯೂಬ್ ಎಷ್ಟು? 343 ಮೈನಸ್ 2. ಓಕೆನಾ? ಒಂದು ಸೀಕ್ವೆನ್ಸ್ ಸಿಗ್ತಾ? ಅದೇ ತರ ಇನ್ನೊಂದು ರಿಲೇಷನ್ ಸಹ ಕೊಟ್ಟಿದ್ದಾರೆ. ಏನು ಇದೇನ್ ಎಷ್ಟಿದೆಯಪ್ಪ? 6 2 plus 5 2 plus 5 7 ಏನು ಇಲ್ಲೆಷ್ಟಿದೆಯಪ್ಪ? 6 2 plus 5 7 6 plus 2 8 1 2 3 ಆಡ್ ಮಾಡಿ 6 2 1 4 ಆಡ್ ಮಾಡಿ 7. ನೆಕ್ಸ್ಟ್ ಇದನ್ನ ಆಡ್ ಮಾಡಿ 3 plus 1 4 4 plus 4 8. ನೋಡಿ ಸೀಕ್ವೆನ್ಸ್ ನೋಡಿ 6 7 8 6 7 8. ಆಪ್ಷನ್ ಅಲ್ಲಿ ಎಲ್ಲ ಆಡ್ ಮಾಡಿ 3 plus 1 4 4 plus 4 8. ಅದೇ ತರ 3 plus 1 4 ಸಾರಿ 3 plus 7 10 10 plus 1 11. ಓಕೆನಾ? 3 plus 3 6 6 plus 4 10 ಆಗಲ್ಲ. 2 plus 2 4 4 plus 9 11. ಹಾಗಾದ್ರೆ ಆನ್ಸರ್ ಯಾವುದು? ಓಕೆನಾ? ಎಷ್ಟು ಈಗ ನಾವು ನೋಡಿದ 3 ವೇ ಇದೆ, ಇನ್ನೂ ಎಷ್ಟೊಂದು ವೇ ಇರುತ್ತೆ. ಓಕೆ ರೈಟ್. ಓಕೆ ನೆಕ್ಸ್ಟ್ ಕ್ವಶನ್ 3 8 13 ಮತ್ತೆ 18 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ರಿಲೇಷನ್ಸ್ ಇದೆ ನೋಡಿ. 3ಗೂ ಮತ್ತೆ 8 ಏನ್ ರಿಲೇಷನ್? ಎಷ್ಟಿದೆ ಡಿಫರೆನ್ಸ್? ಎಷ್ಟಿದೆಯಪ್ಪ ಡಿಫರೆನ್ಸ್? ಇಲ್ಲಿ 5 ಡಿಫರೆನ್ಸ್ ಬರ್ತಿದೆ. ಮತ್ತೆ 8ಗೂ ಮತ್ತೆ 13 ಇರೋ ಡಿಫರೆನ್ಸ್ 5. ನೆಕ್ಸ್ಟ್ 13ಗೂ 18 ಇರೋ ಡಿಫರೆನ್ಸ್ 5. ನೆಕ್ಸ್ಟ್ ಇಲ್ಲಿ ಗೊತ್ತಾಗ್ತಾ ಇರೋದು ಏನ್ ನಮ್ಗೆ? 5 ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಆಗ ನೆಕ್ಸ್ಟ್ ಡಿಜಿಟ್ ಏನು ಆಡ್ ಮಾಡಬೇಕು? 5 ಆಡ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಪ್ಲಸ್ 5 ಆಡ್ ಮಾಡ್ತೀನಿ. 18ಗೆ 5 ಆಡ್ ಮಾಡಿದ್ರೆ ಎಷ್ಟು? 23. ಎಷ್ಟು ಆಡ್ ಆಗುತ್ತಪ್ಪ? 23 ಆಗಿರುತ್ತೆ. ಆಪ್ಷನ್ ಎ. ಓಕೆ ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದೆ? 4 8 24 ಸಾರಿ 12 24 18. ಓಕೆ ಇಲ್ಲಿ ಸೀಕ್ವೆನ್ಸ್ ಕಟ್ ಆಗ್ತಾ ಇದೆ ನೋಡಿ. 4 ಆಯ್ತು 8 ಆಯ್ತು 12 24 ಮತ್ತೆ 18 ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅಂದ್ರೆ ಇಲ್ಲೊಂದು ಸೀಕ್ವೆನ್ಸ್ ಏನಿದೆ 4 8 12 24 ಆದ್ಮೇಲೆ ನೆಕ್ಸ್ಟ್ ಏನ್ ಇರ್ಬೇಕಾಯ್ತು? ಇದಕ್ಕಿಂತ 24 ಗಿಂತ ಹೆಚ್ಚಿಗೆ ಸಂಖ್ಯೆ ಇರ್ಬೇಕಾಯ್ತು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ? 18 ಬಂದ್ರೆ ಅಂದ್ರೆ ರೆಡ್ಯೂಸ್ ಆಗಿದೆ. ಅಂದ್ರೆ ಸೀಕ್ವೆನ್ಸ್ ಏನಾಯ್ತು? ಇಲ್ಲಿ ಕಟ್ ಆಯ್ತು. ಮೀನ್ಸ್ ನಾವು ಡಿಫರೆನ್ಸ್ ನೋಡ್ತಾ ಇದೀವಿ, ಆ ಡಿಫರೆನ್ಸ್ ಇಲ್ಲ, ಏನೋ ಬೇರೆ ಲಾಜಿಕ್ ಏನೋ ಕೊಟ್ಟಿದ್ದಾರೆ ಅಂತ. ಮೀನ್ಸ್ ಈ ನಂಬರ್ ನೋಡ್ತಾ ಇದ್ದಂಗೆ ಇವೆರಡು ನಂಬರ್ ನೋಡಿದ್ರೆ ಏನ್ ಅನ್ಸ್ತಾ ಇದೆ ನಮ್ಗೆ? ಏನಾಗ್ತಿದೆ? ಡಬಲ್ ಮಾಡ್ತಾ ಇದ್ದೇನೆ, ಇಂಟು 2 ಮಾಡ್ತಿದ್ದೇನೆ. 4 2s 8. ಅದೇ ತರ ಇದನ್ನು ನೋಡಿ 12 ಕೊಟ್ಟಿದ್ದಾರೆ, ಅದನ್ನ ಇಂಟು ಮಾಡಿದ್ರೆ 24 ಆಗ್ತಿದೆ. ಅದೇ ತರ ನೆಕ್ಸ್ಟ್ ಇಲ್ಲಿ 18 ಕೊಟ್ಟಿದ್ದಾರೆ, ಇಂಟು 2 ಮಾಡಿದ್ರೆ ಎಷ್ಟಪ್ಪ? 36 ಆಗುತ್ತೆ. ಓಕೆ ಆಪ್ಷನ್ ಎ 36. ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ? 30 10 7 4 ನೆಕ್ಸ್ಟ್ ಏನು ಅಂತ ಕೇಳ್ತಿದ್ದಾರೆ. ಓಕೆ ಇಲ್ಲಿ ನೋಡಿ ಡಿಫರೆನ್ಸ್ ಚೆಕ್ ಮಾಡಿ. ಡಿಫರೆನ್ಸ್ ಏನಾಗ್ತಿದೆ? -3. 10ಗೂ ಮತ್ತೆ 7 ಮೈನಸ್ ಮಾಡಿದ್ರೆ -3.
ಅಂಡ್ ದೆನ್ 7 ಮತ್ತೆ 4 ಮೈನಸ್ ಮಾಡಿದ್ರೆ -3. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ಏನ್ ಸಿಗ್ತಿದೆ -3 -3 ಅಂತ ಸಿಗ್ತಿದೆ. ಹಾಗಾದರೆ ನೆಕ್ಸ್ಟ್ ಡಿಜಿಟ್ ಗೆ ಏನಾಗಿರುತ್ತೆ -3 ಮಾಡ್ಬೇಕಲ್ವಾ. -3 ಮೀನ್ಸ್ 4 -3 ಎಷ್ಟು, ಅದರ ಆನ್ಸರ್ 1 ಆಗಿರುತ್ತೆ. ಆಪ್ಷನ್ ಎ 1 ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಸೀರೀಸ್ ಅಂದ್ರೆ 21, 55, 19, 50, 17, 45. ಇಲ್ಲಿ ಸೀಕ್ವೆನ್ಸ್ ನೋಡ್ತಿದ್ದಂಗೆ ಒಂದು ರಿಲೇಷನ್ ಗೊತ್ತಾಗ್ತಿದೆ ನನಗೆ. 12, 55 ಅಂತ, ನೆಕ್ಸ್ಟ್ 19, 50 ಅಂಡ್ 45. ಇಲ್ಲಿ ಸೀಕ್ವೆನ್ಸ್ ನೋಡ್ರೆ ಏನ್ ಗೊತ್ತಾಗ್ತಿದೆ, ಇದಕ್ಕೂ ರಿಲೇಷನ್ ಸಿಗ್ತಾ ಇದೆ ನನಗೆ. 17, 45 17 ಬಿಟ್ಬಿಡುವ. 17, 45 ಇಲ್ಲಿ ನೋಡ್ತಾ ಇದ್ರೆ 55, 50 ಮತ್ತೆ ಒಂದು ಡಿಜಿಟ್ ಬಿಟ್ಟು ಒಂದು ಡಿಜಿಟ್ ಒಂದು ರಿಲೇಷನ್ ಕಾಣ್ತಾ ಇದೆ. ಏನ್ ಕಾಣ್ತಾ ಇದೆ, 5 ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಸೆಕೆಂಡ್ ಅಲ್ಲಿ. ಹಾಗಾದ್ರೆ ಒಂದು ಡಿಜಿಟ್ ಬಿಟ್ಟು ಕೊಟ್ಟಿರೋದ್ರಿಂದ ಇದಕ್ಕೂ ಅದೇ ತರ ಏನೋ ರಿಲೇಷನ್ ಇದೆಯಾ ನೋಡಿ. ಏನ್ ರಿಲೇಷನ್ ಇದೆ, ಈಗ 21 ಇದೆ, 19 ಇದೆ, ಎಷ್ಟಪ್ಪ -2 ಕೊಟ್ಟಿದ್ದಾರೆ. ಆಗ ನೆಕ್ಸ್ಟ್ ಏನಪ್ಪ 19 17ಗೆ -2 ಅಂದ್ರೆ ನನಗೆ ಇದಾದ್ಮೇಲೆ ಇರೋ ಸಂಖ್ಯೆ ತಾನೇ ಬೇಕಿರೋದು ಅಲ್ವಾ ಬ್ರೋ. -2 ಮಾಡಿ 17ಗೆ ಆಪ್ಷನ್ ಯಾವುದು, ಆಪ್ಷನ್ ಡಿ. ನೆಕ್ಸ್ಟ್ ಏನಾದ್ರೂ ಕೇಳಿದ್ರೆ, ನೆಕ್ಸ್ಟ್ ಡಿಜಿಟ್ ಏನಾದ್ರೂ ಕೇಳಿದ್ರೆ ಇದ್ರದ್ದು ರಿಲೇಷನ್ ಏನಿತ್ತು -5 40 ಅಂತ ಹೇಳ್ತಾ ಇದ್ರು. ಓಕೆ, ಅದರ ಆನ್ಸರ್ ಇಲ್ಲಿ ಈಗ ಇವಾಗಿನ ಆನ್ಸರ್ ಆಪ್ಷನ್ ಡಿ 50. ಓಕೆ, ರೆಡ್. ಇಲ್ಲಿ ನೋಡಿ ಏನ್ ಹೇಳ್ತಿದ್ರೆ 15, 20, 18, 23, 20 ಡ್ಯಾಶ್, ನೆಕ್ಸ್ಟ್ 26 and 24. 15, 20, 18, 23, ನೆಕ್ಸ್ಟ್ ಯಾವುದು 26 and 24. ಓಕೆ, ಇಲ್ಲಿ ನೋಡಿ ಇದಕ್ಕೂ ಏನ್ ರಿಲೇಷನ್ ಕೊಟ್ಟಿದ್ದಾರೆ, ಎಷ್ಟಪ್ಪ ಮೈನಸ್ +5. ಇಲ್ಲಿ -2. ನೆಕ್ಸ್ಟ್ ಇಲ್ಲಿ ಏನಾಗ್ತಿದೆ ಸೀಕ್ವೆನ್ಸ್ +5. ಅಂದ್ರೆ ಇಲ್ಲೇ ಸೀಕ್ವೆನ್ಸ್ ನೋಡಿ +5 -2 +5. ನೆಕ್ಸ್ಟ್ ಏನಾಗಬೇಕು -2. 23 -2 ಮಾಡಿದ್ರೆ 21 ಆಯ್ತು. ನೆಕ್ಸ್ಟ್ +5. ನೆಕ್ಸ್ಟ್ ಆನ್ಸರ್ ಏನು 21. ಆಪ್ಷನ್ ಎ ರೈಟ್. ಓಕೆ, ಇಲ್ಲಿ ನೋಡಿ 0, 1, 4, 27, 16, 125, 36 ಅಂತ ಕೊಟ್ಟಿದ್ದಾರೆ. 0, 1, 4, 27 and 16, 125, ನೆಕ್ಸ್ಟ್ 36 ಅಂತ ಕೊಟ್ಟು ನೆಕ್ಸ್ಟ್ ಏನು ಅಂತ. ಓಕೆ, ಇಲ್ಲಿ ನೋಡಿ ಸೀಕ್ವೆನ್ಸ್ ನೋಡಿ 0, 1, 4, 27, 16 ಇಲ್ಲಿ ಇನ್ಕ್ರೀಸ್ ಆಗ್ತಾ ಇತ್ತು, ತಿರ್ಗಾ ಡಿಕ್ರೀಸ್ ಆಯ್ತು. ನಂಬರ್ ಸೀರೀಸ್ ಅಲ್ಲಿ ಬರುತ್ತಾ, ಇನ್ಕ್ರೀಸ್ ಡಿಕ್ರೀಸ್ ಇಲ್ಲ. ಅಕಸ್ಮಾತ್ ಇದ್ರೂ ಇಲ್ಲಿ 27, 16 ಇಲ್ಲಿ ಎಲ್ಲಿ ಇದೆ 125 ತುಂಬಾ ಲಾಂಗ್ ಹೋಗ್ತಿದೆ. ಹಾಗಾದ್ರೆ ಬೇರೆ ಏನ್ ರಿಲೇಷನ್ ಇದೆ ಅಂತ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈ ನಂಬರ್ಸ್ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸ್ತಿದೆ, ಸ್ಕ್ವಯರ್ ಕ್ಯೂಬ್ ಏನೋ ಅನ್ಸ್ತಾ ಇದೆ. ಯಾಕೆಂದ್ರೆ 4 ನೋಡ್ತೀನಿ ಸ್ಕ್ವಯರ್ ಅನ್ಸುತ್ತೆ, 27 ನೋಡ್ತೀನಿ ಕ್ಯೂಬ್ ಇರಬಹುದು, 16 4 ಸ್ಕ್ವಯರ್. ಅಂದ್ರೆ ನನಗೆ ಇಲ್ಲಿ ಏನ್ ಗೊತ್ತಾಗ್ತಿದೆ, ಸ್ಕ್ವಯರ್ ರೂಟ್ಸ್ ಕ್ಯೂಬ್ ರೂಟ್ಸ್ ಕಾಣ್ತಾ ಇದೆ. ಅದನ್ನ ಬರಿತಾ ಹೋಗೋಣ. 0 ಅಂತ ಕೊಟ್ಟಿದ್ದಾರೆ, 0ಗೆ ಪವರ್ 2 ಅಥವಾ 3, 4 ಏನೇ ಕೊಟ್ಟರು ಏನಾಗಿರುತ್ತೆ 0ನೇ. ಇಲ್ಲಿ ನನ್ಗೆ ಗೊತ್ತಿಲ್ಲ ಎಷ್ಟು ಪವರ್ ಕೊಟ್ಟಿದ್ದಾರೆ ಅಂತ. ಇಲ್ಲೂ ಅಷ್ಟೇ 1ಗೂ ಅಷ್ಟೇ ನಾನು ಎಷ್ಟು ಬೇಕಾದ್ರೂ ಪವರ್ ಕೊಡ್ಬೋದು, 1 ಆದ್ರೂ ಕೊಡ್ಬೋದು, 2, 3 ಎಷ್ಟಾದ್ರೂ ಕೊಡ್ಬೋದು. ಆನ್ಸರ್ 1 ಬರುತ್ತೆ, ಅದು ಪವರ್ ಗೊತ್ತಿಲ್ಲ ಬಿಡೆ. ನೆಕ್ಸ್ಟ್ 4ಗೆ ಬರ್ತೀನಿ. 4 ಅಂದ್ರೆ ಎಷ್ಟಪ್ಪ 2 ಸ್ಕ್ವಯರ್. ನೆಕ್ಸ್ಟ್ 27 ಅಂದ್ರೆ 3 ಕ್ಯೂಬ್. ನೆಕ್ಸ್ಟ್ 16 ಅಂದ್ರೆ 4 ಸ್ಕ್ವಯರ್. ಇಲ್ಲೇ ನನ್ಗೆ ಗೊತ್ತಾಗ್ತಾ ಇದೆ ಏನ್ ಸೀಕ್ವೆನ್ಸ್, 2 ಸ್ಕ್ವಯರ್ 2, 3, 4 ಅಂತ ಗೊತ್ತಾಯ್ತು. ಆದ್ರೆ ಪವರ್ ಫಸ್ಟ್ 2 ಬರುತ್ತೆ, ಪವರ್ 3 ಬರುತ್ತೆ, 2 ಬರುತ್ತೆ ಅಲ್ವಾ. ಅದೇ ತರ ಇದಕ್ಕೆ ಏನಾಗಿರ್ಬೇಕು 5 ಕ್ಯೂಬ್. ನೆಕ್ಸ್ಟ್ 6 ಸ್ಕ್ವೇರ್. ನೆಕ್ಸ್ಟ್ ಏನಾಗಿರುತ್ತಂತೆ 7 ಕ್ಯೂಬ್. ಹಾಗಾದ್ರೆ 7 ಕ್ಯೂಬ್ ಎಷ್ಟು 343. 343 is the answer. Okay.
ಆಪ್ಷನ್ ಎ. ರೈಟ್. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, 3 12 ಏನು ನೆಕ್ಸ್ಟ್ 2 1 6 1 2 ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ರಿಲೇಷನ್ ಇದೆ, 3 ನೆಕ್ಸ್ಟ್ 12 ಇಲ್ಲಿ ಏನ್ ಸೀಕ್ವೆನ್ಸ್ ಬರುತ್ತೆ ಅದಕ್ಕೆ 2 1 6 1 2 ಅಂತ ಕೊಟ್ಟಿದ್ದಾರೆ. ಏನ್ ರಿಲೇಷನ್ ಬರ್ಬೋದು ಇಲ್ಲಿ ನೋಡಿದ್ರೆ, ಡಿಫ್ರೆನ್ಸ್ ನೋಡೋಣ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋಗ್ತೀವಿ. ಇಲ್ಲೇನಾಗ್ತಿದೆ, ದೊಡ್ಡ ನಂಬರ್. ಇಷ್ಟು ದೊಡ್ಡ ನಂಬರ್ ಬರ್ತಿದೆ ಅಂದ್ರೆ ಯಾವ್ದಾದ್ರು ಮಲ್ಟಿಪ್ಲಿಕೇಶನ್ ಏನಾದ್ರು ಕೊಟ್ಟಿರಬಹುದು, ಅದು ಬಿಟ್ರೆ ಏನು ಸೀಕ್ವೆನ್ಸ್ ಇರಲ್ಲ. ಆಯ್ತಾ? ಈಗ ಮಲ್ಟಿಪ್ಲೈ ಚೆಕ್ ಮಾಡ್ತೀವಿ ಅಂದ್ರೆ ಎಷ್ಟಾಗುತ್ತೆ, 3 4s ಆಯ್ತು. ನೆಕ್ಸ್ಟ್ ಇಲ್ಲಿ ಇಂಟು 4 ಮಾಡಿದ್ರ 12 ಗೆ ಯಾವ್ದಾದ್ರು ಇಂಟು ಮಾಡಿದ್ರೆ ಈ ಸಂಖ್ಯೆ ಯಾವ್ದಾದ್ರು ಬರುತ್ತೆ ಆಪ್ಷನ್ ಅಲ್ಲಿ. ಅಂದ್ರೆ 4 ಇಂದಾದ್ರೂ ಮಾಡಿ 6 ಇಂದಾದ್ರೂ ಮಾಡಿ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆ ಆಪ್ಷನ್ ಅಲ್ಲಿ ಇರೋದು ಆನ್ಸರ್ ಬರುತ್ತಾ, ಬರ್ತಿದ್ಯಾ, ಬರ್ತಿಲ್ಲ. ಹಾಗಾದ್ರೆ ಈ ಸೀಕ್ವೆನ್ಸ್ ಆಗಲ್ಲ ಮಲ್ಟಿಪ್ಲಿಕೇಶನ್. ಅಥವಾ ಅದ್ ಬಿಟ್ಟು ಇಲ್ಲಿ ಏನಾಗಿರ್ಬೋದು, ಈ 3 ಕೊಟ್ಟಿದ್ದಾರೆ, ಇಲ್ಲಿ 12 ಇದೆ. ಈ ಜಾಗ ತಿರ್ಗಾ ಏನಾದ್ರು ಬರಕ್ಕೆ ಯಾವ್ದು ರಿಲೇಷನ್ಸ್ ಇದೆ. ನೆಕ್ಸ್ಟ್ ಅಥವಾ 3 ಸ್ಕ್ವಯರ್ ಅಂದ್ರೆ ಎಷ್ಟಪ್ಪ, 9 9 ಪ್ಲಸ್ 3 ಅಂದ್ರೆ 12. ಇಲ್ಲಿ ಏನ್ ಕೊಟ್ಟಿದ್ರೆ ಆ ಸಂಖ್ಯೆನ ಸ್ಕ್ವಯರ್ ಮಾಡ್ತೀನಿ, ಎಷ್ಟು ನಂಬರ್ ಆಡ್ ಮಾಡ್ತೀನಿ, 3 ಆಡ್ ಮಾಡ್ತೀನಿ. ಓಕೆ, ಅದೇ ತರ ಇದಕ್ಕೂ ಚೆಕ್ ಮಾಡ್ತೀನಿ, 12 ಸ್ಕ್ವಯರ್ ಮಾಡ್ತೀನಿ, 12 ಸ್ಕ್ವಯರ್ ಮಾಡ್ತೀನಿ ಪ್ಲಸ್ 3 ಮಾಡ್ತೀನಿ. 12 ಸ್ಕ್ವಯರ್ ಅಂದ್ರೆ ಎಷ್ಟು, ಇಲ್ಲ ಪ್ಲಸ್ 3ನೇ ಮಾಡ್ಬೇಕಾ ಎಷ್ಟು ಮಾಡ್ಬೇಕು ಗೊತ್ತಿರಲಿಲ್ಲ ನನಗೆ. 12 ಸ್ಕ್ವಯರ್ ಅಂದ್ರೆ ಎಷ್ಟು, 144. ಇಲ್ಲಿ ಪ್ಲಸ್ 3 ಆಡ್ ಆಗಿದೆ. ಇಲ್ಲಿ ಒಂದು ನಮ್ಗೆ ಏನ್ ಡೌಟ್ ಬರುತ್ತೆ, ಇಲ್ಲಿ 3 ಇದೆ ಅದಕ್ಕೋಸ್ಕರ 3 ಆಡ್ ಮಾಡಿದೀವಿ. ಇಲ್ಲಿ 12 ಇದೆ, 12 ಆಡ್ ಮಾಡ್ಬೇಕು ಅನ್ಸುತ್ತೆ. ಆಯ್ತು, 12 ಆಡ್ ಮಾಡಕ್ ಹೋಗ್ತೀವಿ. 44 ಗೆ 12 ಆಡ್ ಮಾಡಕ್ ಹೋಗ್ತೀವಿ ಅಂದ್ರೆ ಎಷ್ಟು, ಇಲ್ಲೇ ನೋಡಿ 2 ಮತ್ತೆ 4 ಇದೆ, 6 ಆಗುತ್ತೆ. ಇಲ್ಲೆಲ್ಲರ ಆಪ್ಷನ್ ಆಗಿ 6 ಇದೆ ಲಾಸ್ಟ್ ಅಲ್ಲಿ ಇಲ್ಲ. ಹಾಗಾದ್ರೆ ಇಲ್ಲಿ ಏನ್ ಆಡ್ ಮಾಡಿ ಅದನ್ನೇ ಆಡ್ ಮಾಡ್ತೀವಿ, ಪ್ಲಸ್ 3 ಆಡ್ ಮಾಡಿದ್ರೆ ಎಷ್ಟಪ್ಪ, 7 ಆಡ್ ಆಗುತ್ತಾ ಅಲ್ವಾ, 147 ಬರ್ತಿದೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ಇದೆ ನನಗೆ 147 ಇದೆ. ಆದ್ರೆ ಇದು ಬರುತ್ತಾ, ಆ ರೂಲ್ ಹಾಕಿದಾಗ ಈ ನಂಬರ್ ಬರುತ್ತಾ, ಅದೊಂದು ಡೌಟ್ ಲಾಸ್ಟ್ಗೆ. ಹಾಗಾದ್ರೆ 147 ಸ್ಕ್ವಯರ್ ಪ್ಲಸ್ 3 ಮಾಡ್ತೀನಿ. ನನಗೆ ಪೂರ್ತಿ ಮಾಡೋಷ್ಟು ನನಗೆ ಟೈಮ್ ಇಲ್ಲ. 7 ಸ್ಕ್ವಯರ್ ಅಂದ್ರೆ ಎಷ್ಟು, 49 ಪ್ಲಸ್ 3 ಮಾಡಿ 50 ಅಂದ್ರೆ ಲಾಸ್ಟ್ ಅಲ್ಲಿ 2 ಬರ್ತಿದ್ಯಂದ್ರ. ಹಾಗಾದ್ರೆ ಇದೇ ರಿಲೇಷನ್ ಇರುತ್ತೆ ಅಂತ ಒಂದು ಗೆಸ್ ಎಲ್ಲ ಹಾಕ್ಬೋದು. ಇಲ್ಲ ಸರ್ ನನ್ನ ಟೈಮ್ ಇನ್ನ ಐತೆ ಅಂದ್ರೆ 147 ಇಂಟು 147 ಮಾಡಿ ಆಮೇಲೆ ಪ್ಲಸ್ 3 ಮಾಡಿ. ಓಕೆನಾ? ಹಾಗಾದ್ರೆ ಆನ್ಸರ್ ಯಾವ್ದಾಗಿರುತ್ತೆ, ಆಪ್ಷನ್ ಎ. ರೈಟ್. ಈ ನಂಬರ್ ನೋಡಿ 0 1 8 27. ಇದು ನೋಡ್ತಿದಂಗೆ ನಮ್ಗೆ ಗೊತ್ತಾಗ್ತಿದೆ ಇದು ಏನಾಗಿದೆ, 0 ಅನ್ನೋದು 1 8 and 27. ಇಟ್ ಈಸ್ ಎ ಕ್ಯೂಬ್ ರೂಟ್. ಹಾಗಾದ್ರೆ ಇದು ಎಷ್ಟು, 0 and then it is a 1, it is a 2 power 3, next 3 power 3, next ಏನಾಗಿರುತ್ತೆ 4 power 3. 4 ಕ್ಯೂಬ್ ಅಂದ್ರೆ ಏನಾಗಿರುತ್ತೆ, 64 ಆಗಿರುತ್ತೆ. our ಆನ್ಸರ್ ಇದೆ 64, ಆಪ್ಷನ್ ಡಿ 64. ಓಕೆ, ರೈಟ್. 1 2 6 and 120 and 720. ಇಲ್ಲಿ ನೋಡಿ 1 2 6 ಇದ್ ನೋಡ್ತಿದ್ರೆ ಡಿಫ್ರೆನ್ಸ್ ಏನೋ ಕೊಟ್ಟಿದ್ದಾರೆ ಅನ್ಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ 120 ಮತ್ತೆ 720 ಅಂತ ಬಂದಿದೆ. ಈ ನಂಬರ್ಸ್ ನೋಡ್ತಿದಂಗೆ ಏನಾಗ್ತಿದೆ, ಮಲ್ಟಿಪ್ಲಿಕೇಶನ್ ಇರಬಹುದು ಅಂತ ಒಂದು ಲಾಜಿಕ್ ಬರುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಏನ್ ಮಾಡಿರ್ಬೋದು, ಒಂದು ಆಡ್ ಆದ್ರೂ ಮಾಡಿರ್ಬೋದು ಅಥವಾ ಇಂಟು 2 ಆದ್ರೂ ಮಾಡಿರ್ಬೋದು. ಅಷ್ಟೇ ನಮ್ಗೆ ಗೊತ್ತಾಗೋದು, ಎರಡು ಲಾಜಿಕ್ ಗೊತ್ತಾಗುತ್ತೆ. ಏನು, ಒಂದು ಸಂಖ್ಯೆ ಆಡ್ ಆಗಿರ್ಬೋದು ಅಥವಾ ಒಂದು ಆಡ್ ಮಲ್ಟಿಪ್ಲಿಕೇಶನ್ ಮಾಡಿರ್ಬೋದು. ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡ್ತೀವಿ, ಇಲ್ಲಾಂದ್ರೆ ಆಡ್ ಆಗಿದೆ ಅಂದ್ರೆ 1 ಆಡ್ ಆಗಿದೆ ಅಂತ. ಇಲ್ಲಿಂದ ಇಲ್ಲಿಗೆ ಎಷ್ಟು ಆಡ್ ಆಗಿದೆ, 4 ಆಡ್ ಆಗಿದೆ. ನೆಕ್ಸ್ಟ್ 4 ಆಡ್ ಆಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆಡ್ ಆಗಿರೋದು ನೋಡಕ್ಕಾಗುತ್ತಾ? ನಾನು ಎಷ್ಟು ನೋಡ್ಬೇಕಪ್ಪ, ಹತ್ತತ್ರ 600 ಸಂಖ್ಯೆ ಆಡ್ ಆಗಿದೆ ಅಂದ್ರೆ ಇದು ಒಂದೇ ಒಂದು ಜಾಗಕ್ಕೆ ಎಷ್ಟು ಕೊಟ್ರೆ ಮತ್ತೆ ಡಿಫ್ರೆನ್ಸ್ ನೋಡುತ್ತೀವಿ. ಡಿಫ್ರೆನ್ಸ್ ಅನ್ನ ನೋಡಕ್ ಚಾನ್ಸ್ ಇದೆಯಾ? ಈಗ ಡಿಫ್ರೆನ್ಸ್ ಚಾನ್ಸ್ ಇಲ್ಲ. ಓಕೆನಾ? ಅಥವಾ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡೋಣ. 1 ಇಂಟು 2 ಮಾಡ್ಬೋದಾ, ಇಂಟು 2 2 ಇಂದ
ಇಂಟು 3 ಮಾಡ್ತೀವಿ. ನೆಕ್ಸ್ಟ್ ಸರ್ ನಮ್ಗೆ ಇಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ, ಇದನ್ನ ಏನ್ ರಿಲೇಷನ್ 12 ones 72 ಯಾವಾಗ ಬರುತ್ತಪ್ಪ 12 ಅಂದ್ರೆ ಇಂಟು 6. ಈಗ ನನಗೆ ಇಲ್ಲಿ ಒಂದು ಸೀಕ್ವೆನ್ಸ್ ನೋಡಿ 2 3 ಬಂತು 6 ಇದೆ, ಹಾಗಾದ್ರೆ 4 5 ಮಧ್ಯದ ಬರಬೇಕು. ಚೆಕ್ ಮಾಡೋಣ, ಇಲ್ಲಿ ಇಂಟು 4 ಬರಬೇಕು. ಈ ಬಂದಿರೋ ಆನ್ಸರ್ಗೆ ಅದನ್ನ ಇಂಟು 5 ಮಾಡಿದ್ರೆ 120 ಬರ್ಬೇಕಂತೆ. ಓಕೆನಾ? ಅಂದ್ರೆ 120 ಡಿವೈಡೆಡ್ ಬೈ 5 ಆದ್ರೂ ಮಾಡಿ ಅಥವಾ 6 ಇಂಟು 4 ಆದ್ರೂ ಮಾಡಿ. 6 4s 24. ಆ 24 ಗೆ ಇಂಟು 5 ಮಾಡಿ 120. ರಿಲೇಷನ್ ಬಂತ? ಹಾಗಾದ್ರೆ ಆನ್ಸರ್ ಏನು 24 ಮಲ್ಟಿಪ್ಲೈಡ್ ಬೈ 2 3 4 5 6 ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ಆಪ್ಷನ್ ಸಿ 24. ಓಕೆ, ರೈಟ್ ಡೌನ್. 30 6 11 5 9 ಕೊಟ್ಟಿದ್ದಾರೆ. ಸೀಕ್ವೆನ್ಸ್ ಏನು ಅಂತ ನೋಡೋಣ. 30 6 11 5 ಮತ್ತೆ 9 ಅಂತ ಕೊಟ್ಟಿದ್ರಲ್ವಾ? ಹಾಗಾದ್ರೆ ಏನ್ ಸೀಕ್ವೆನ್ಸ್ ಇದೆ? 13 ಮತ್ತೆ 6 ಏನ್ ಡಿಫರೆನ್ಸ್? ಪ್ಲಸ್ ಮೈನಸ್? -7. ಇದಕ್ಕೆ 6 ಮತ್ತೆ 11 ಗೆ +5. ನೆಕ್ಸ್ಟ್ 11 ಮತ್ತೆ 5 ಗೆ -6. 5 9 ಗೆ +4. ಈಗ ಇಲ್ಲಿ ನೋಡಿದ್ರೆ ನನಗೆ ಏನೋ ರಿಲೇಷನ್ ಕಾಣ್ತಿದ್ಯಾ? 7 -7 ಆಯ್ತು, -6 ಆಯ್ತು, ಇಲ್ಲಿ +5 ಆಯ್ತು, +4 ಆಯ್ತು. ಅಂದ್ರೆ ಒಂದೊಂದು ಕಡಿಮೆ ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಡೇ ಸಂಖ್ಯೆ ಏನಾಗಿರ್ಬೇಕು? -5 ಆಗ್ಬೇಕು. ಇದರಲ್ಲಿ -5 ಮಾಡಿದ್ರೆ 9 - 5 4 ಆನ್ಸರ್ ಬಂತು. ಓಕೆನಾ? ಇನ್ನೊಂದು ರಿಲೇಷನ್ ಕೊಟ್ಟಿದ್ದಾರೆ, ಏನ್ ಗೊತ್ತಾ? ಒಂದು ಡಿಜಿಟ್ ಬಿಟ್ಟು 13 ಮತ್ತೆ 11 ಏನ್ ಡಿಫರೆನ್ಸ್? -2. ಇದಕ್ಕೂ ಇದಕ್ಕೆ ಏನ್ ಡಿಫರೆನ್ಸ್? -2. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡಕ್ಕೆ ನಮ್ಗೆ ಏನ್ ಬೇಕಿಲ್ಲ. ಈಗ 6 ಮತ್ತೆ 5 ಗೆ ಎಷ್ಟು ಡಿಫರೆನ್ಸ್? -1. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? -1 ಮಾಡಿದ್ರೆ 4. 5 - 1 4. ಅರ್ಥ ಆಯ್ತಾ? ಎರಡು ರಿಲೇಷನ್ ಸಹ ಇದೆ. ಆನ್ಸರ್ ಆಪ್ಷನ್ ಬಿ 4. ಇಲ್ಲಿ ನೋಡಿ 74 74 72 24 ಕ್ವಶನ್ ಮಾರ್ಕ್ 4. ಅಂದ್ರೆ ಇಲ್ಲೇನಾಗಿದೆ? 74 ಇದೆ, ನೆಕ್ಸ್ಟ್ 74 ಇದೆ, ನೆಕ್ಸ್ಟ್ 72 24, ನೆಕ್ಸ್ಟ್ 4 ಕೊಟ್ಟಿದ್ದಾರೆ ಅಲ್ವನ್ರ? ಇಲ್ಲಿ ನೋಡಿ 74 ಮತ್ತೆ 74 ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರೆ ಅಡಿಷನ್ ಮಾಡಕ್ಕಾಗುತ್ತಾ ಅಂದ್ರೆ ಡಿಫರೆನ್ಸ್ ನೋಡಕ್ಕಾಗುತ್ತಾ? ಡಿಫರೆನ್ಸ್ ನೋಡ್ತೀನಿ ಅಂದ್ರೆ 0 ಬರುತ್ತೆ. ಆಯ್ತು. ನೆಕ್ಸ್ಟ್ 74 ಗೂ 72 ಗೆ ಡಿಫರೆನ್ಸ್ ನೋಡ್ತೀನಿ ಅಂದ್ರೆ -2 ಬರುತ್ತೆ. ಇಲ್ಲಿ ನಾನು ಡಿಫರೆನ್ಸ್ ನೋಡ್ತೀನಿ ಅಂದ್ರೆ ಏನಾಯ್ತು? ಹೆಚ್ಚಿಗೆ ಆಗಿ ಹೋಗ್ತಾ ಇದೆ. ಹಾಗಾದ್ರೆ ಡಿಫರೆನ್ಸ್ ನನಗೆ ವರ್ಕೌಟ್ ಆಗಲ್ಲ, ಅದ್ ಬಿಡ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ? ಮಲ್ಟಿಪ್ಲಿಕೇಶನ್ ನೋಡ್ಬೋದು, ಡಿವಿಷನ್ ನೋಡ್ಬೋದು. ಈ ಜಾಗದಲ್ಲಿ ನಾನು ಏನ್ ಮಾಡ್ಬೋದು? ಇಂಟು 1 ಆದ್ರೂ ಮಾಡ್ಬೋದು ಅಥವಾ ಡಿವೈಡೆಡ್ ಬೈ 1 ಆದ್ರೂ ಮಾಡ್ಬೋದು. ಇದು ನನಗೆ ಕನ್ಫರ್ಮ್ ಇಲ್ಲ. ಇಂಟು 1 ಮಾಡ್ತೀನಿ, ಡಿವೈಡೆಡ್ ಬೈ ಮಾಡ್ತೀನಿ. ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಡಿವೈಡ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕಂತ ನಂಗೆ ಗೊತ್ತಾಗುತ್ತೆ. ಇಲ್ಲಿ ಬರ್ತೀನಿ, ಏನಾಗ್ತಿದೆ ಇಲ್ಲಿ? -2. ಇಲ್ಲಿ ನನಗೆ ಆಲ್ರೆಡಿ ಒಂದು ಸೀಕ್ವೆನ್ಸ್ ಗೊತ್ತಾಗೋಯ್ತು. 1 2 ಮಲ್ಟಿಪ್ಲೈ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿದ್ರೆ ದೊಡ್ಡ ಸಂಖ್ಯೆ ಇದೆ, ಇಲ್ಲಿ ಚಿಕ್ಕ ಸಂಖ್ಯೆ ಇದೆ, ಏನಾಗುತ್ತೆ? ಡಿವೈಡ್ ಆಗುತ್ತೆ. ಅಂದ್ರೆ ಇಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ 1 2 ಇದೆ, ಇದೇನ್ ಬರ್ಬೋದು? 3 ಬರೋ ಚಾನ್ಸಸ್ ಇದೆ. ಅಂದ್ರೆ 24 ನ 72 ನ 3 ಇಂದ ಡಿವೈಡ್ ಮಾಡ್ತೀನಿ. ಸರ್ ನನಗೆ ಬರಲ್ಲ ಸರ್, ಟೈಮ್ ಇಲ್ಲ. ಆಯ್ತು ಕಣಪ್ಪ, 4 ಇದೆ ಅಲ್ವನ್ರ? 4 ones ಟೇಬಲ್ಸ್ ಅಲ್ಲಿ 2 ಯಾವಾಗ ಬರುತ್ತೆ? 3 ಅಲ್ಲಿ ಬರುತ್ತಲ್ರ? 4 3s 12. ಸಾಕಷ್ಟೇ ಸಾಕು. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ನಮ್ಗೆ ಗೊತ್ತಾಗೋಯ್ತು. 1 3 ಅಂದ್ರೆ ಇಲ್ಲಿ ಇಂಟು ಬಂತು, ಇಲ್ಲಿ ಮೈನಸ್ ಬಂತು, ಡಿವಿಷನ್ ಬಂತು. ಇರ್ಬೋದೇನೋ ಎಲ್ಲ ರೂಲ್ಸ್ ಅಪ್ಲೈ ಮಾಡೋದು. ನೆಕ್ಸ್ಟ್ ಪ್ಲಸ್ ಮಾಡಿಸ್ಬೋದೇನೋ. ನೋಡಿ ಇಲ್ಲಿ ಇಂಟು ಮೈನಸ್ ಡಿವೈಡ್ ಆಯ್ತು, ಇಲ್ಲಿ ನೆಕ್ಸ್ಟ್ ಪ್ಲಸ್ ಬರಬಹುದು. ಅಥವಾ 24 ಪ್ಲಸ್ ಏನಾಗುತ್ತೆ? +8 ಆಗಬಹುದು. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ಮೈನಸ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಇಂಟುನೋ ಡಿವೈಡ್ ಗೊತ್ತಿಲ್ಲ ನನಗೆ, ಇನ್ನೊಂದು ಕನ್ಫ್ಯೂಷನ್ ಅಲ್ಲಿ ಇದೀನಿ ನಾನು. ಇಲ್ಲಿ ಮೈನಸ್, ಹಾಗಾದ್ರೆ +8 ಮಾಡ್ತೀನಿ, ಏನಾದ್ರು +4 ಮಾಡ್ತೀನಿ. ಆನ್ಸರ್ ಇದೆಯಾ 28? ಇಲ್ಲ. ಹಾಗಾದ್ರೆ ನನಗೆ ಏನ್ ಗೊತ್ತಾಗ್ತಿದೆ?
ಇದನ್ ಮಾಡಬೇಡ, ಇದನ್ ಮಾಡು. ಮೈನಸ್ ಡಿವಿಷನ್ ಮೈನಸ್ ಮಾಡು ಅಂತ ಗೊತ್ತಾಯ್ತು. -4. ಹಾಗಾದ್ರೆ 24ಗೆ -4 ಆದ್ರೆ ಎಷ್ಟಪ್ಪ? ಎಷ್ಟು? 20. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ನೋಡಿ, ಡಿವೈಡೆಡ್ ಬೈ 1, -2 ಡಿವೈಡೆಡ್ ಬೈ 3, -4 ಅಂದ್ರೆ ನೆಕ್ಸ್ಟ್ 5 ಕೊಟ್ಟಿದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 20 ನ 5 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಪ್ಪ? 4 ಬರ್ತಿದ್ಯಾ ಆನ್ಸರ್? ಇದನ್ನು 4. ಅದರ ಆನ್ಸರ್ ಯಾವುದು? 20. ಆಪ್ಷನ್ ಬಿ. ರೈಟ್. ಓಕೆ, ಇಲ್ಲಿ ನೋಡಿ 240, 120, ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು? 180, 360 ಅಂಡ್ 900. ಅಂದ್ರೆ ಇಲ್ಲಿ ನನಗೆ ನೋಡ್ತಿದ್ದಂಗೆ 2 ಆನ್ಸರ್ ಸಿಗ್ತಾ ಇದೆ. 240 ಮತ್ತೆ 120, ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ತೀವಿ, ಅಂಡ್ 180, ನೆಕ್ಸ್ಟ್ 360, 900. ಓಕೆ, ಇಲ್ಲಿ ನೋಡ್ತಿದ್ದಂಗೆ ನಮ್ಗೆ ಏನ್ ಗೊತ್ತಾಗ್ತಿದೆಯಪ್ಪ? ಇದರಲ್ಲಿ ಅರ್ಧ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಯ್ತು ಇಂಟು 2. ಅಂದ್ರೆ ಇಲ್ಲಿ ಏನ್ ನಮ್ಗೆ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಕೊಟ್ಟಿದ್ದಾರೆ, ಇಲ್ಲಿ ಇಂಟು 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡ್ಬೇಕು? ಇಲ್ಲಿ ಡಿವೈಡ್ ಮಾಡ್ಬೇಕಾ ಇಂಟು ಮಾಡ್ಬೇಕಾ? ಇಲ್ಲಿ ಇದು ಗೊತ್ತಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗುತ್ತೆ. ಇಂಟು 2 ಮಾಡಿದ್ದೀನಿ, ಇಲ್ಲಿ ಇಂಟು ಮಾಡ್ಬೇಕಾ ಡಿವೈಡ್ ಮಾಡ್ಬೇಕಾ? ಅಥವಾ ಡಿಫ್ರೆನ್ಸ್ ನೋಡ್ಬೇಕಾ? ಇಂಟು ಮಾಡ್ಬೇಕಾ ಇಲ್ಲ ಡಿಫ್ರೆನ್ಸ್ ಮಾಡಿ ನೋಡೋಣ. ಎಷ್ಟಪ್ಪ ಇದಕ್ಕೆ ಡಿಫ್ರೆನ್ಸ್? 540 ಆಯ್ತಾ? ಹಾಗಾದ್ರೆ 540 ಬರುತ್ತೆ. ಡಿಫ್ರೆನ್ಸ್ ಹೆವಿ ಜಾಸ್ತಿ ಆಗೋಯ್ತು. ಹಾಗಾದ್ರೆ ಆಗುತ್ತಾ? ಇದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ. ಎಷ್ಟರಿಂದ ಮಲ್ಟಿಪ್ಲೈ ಆಗುತ್ತೆ? ಎಷ್ಟು ಸತಿ? ಎಷ್ಟಪ್ಪ? 360 ಇಂಟು 2 720. 360 ಅಲ್ಲಿ ಅರ್ಧ ಎಷ್ಟು? 180. 180 ಪ್ಲಸ್ 720 ಎಷ್ಟು? 900. ಅಂದ್ರೆ 2.5 ಇಂದ ಇಂಟು ಆಗುತ್ತೆ. ಇಲ್ಲಿ ನನಗೆ ಏನ್ ಗೊತ್ತಾಗ್ತಿದೆ? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೀನು. ಅಂದ್ರೆ ಎಷ್ಟೆಷ್ಟು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು? 0.5 ಜಾಸ್ತಿ ಮಾಡಬೇಕು. ಈಗ ನಾನು ಡಿವೈಡೆಡ್ ಬೈ 2 ನಾನು ಏನಂತ ಬರೀಬಹುದು? ಡಿವೈಡ್ ಆಗ್ಬೇಕು ಅಂದ್ರೆ 1/2 ಅಂತ ಬರೀಬಹುದಾ? ಮಲ್ಟಿಪ್ಲಿಕೇಶನ್ ತರಬೇಕು ಅಂದ್ರೆ ಇಂಟು. ಈ 1/2 ಏನಾಗಿರುತ್ತೆ? 0.5. ನನಗೆ ಇಲ್ಲಿ ಹೆಚ್ಚಿಗೆ ಆಗ್ತಿರೋ 0.5. ಹಾಗಾದ್ರೆ ಇಲ್ಲಿ ಏನಾಗಿತ್ತು? ನನಗೆ ಮಲ್ಟಿಪ್ಲೈ ಬೈ 0.5 ಮಾಡ್ಬೇಕು ನಾನು. ಈಗ ಸೀಕ್ವೆನ್ಸ್ ನೋಡಿ, 2, 2.5, ಇಲ್ಲಿ 0.5 ಇದೆ. ಅಂದ್ರೆ ಏನಾಗಬೇಕು? ಅರ್ಧ ಜಾಸ್ತಿ ಆಗ್ಬೇಕು. ಇಲ್ಲಿ ಲಾಜಿಕ್ ಏನಾಗಬೇಕು? ಇಂಟು 1 ಆಗ್ಬೇಕು. ನೆಕ್ಸ್ಟ್ ಲಾಜಿಕ್ ಏನಾಗಬೇಕು? ಇಂಟು 1.5 ಆಗ್ಬೇಕು. ಅವಾಗ ಆನ್ಸರ್ ಸರಿ ಆಗುತ್ತೆ. ಆ ಲಾಜಿಕ್ ಇದೆಯಾ ನೋಡೋಣ. 120 ಇಂಟು 1 120. 120 ಇಂಟು 1.5 ಮೀನ್ಸ್ ಇದ್ರಾಗ ಅರ್ಧ ಇದೆ. 60 ಅಲ್ವಾ? 120 ಪ್ಲಸ್ 60 180 ಇದೆಯಾ? ಹಾಗಾದ್ರೆ ಆನ್ಸರ್ ಏನಪ್ಪ? 120. ಆಪ್ಷನ್ ಎ. ರೈಟ್. ನೋಡಿ 7, 16, 41, 94, 251. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಸೀಕ್ವೆನ್ಸ್ ಏನು ಅಂತ ಕೇಳ್ತಿದ್ದಾರೆ ನೋಡಿ. 7, 60, 41, 94, 251. ನೆಕ್ಸ್ಟ್ ಸೀಕ್ವೆನ್ಸ್ ಏನು ಅಂತ ಕೇಳ್ತಿದ್ದೀನಿ. ಓಕೆನಾ? ಇದು ನೋಡ್ತೀನಿ ಅಂದ್ರೆ ಇದು ನೋಡಿದ್ರೆ ನಮ್ಗೆ ಏನ್ ಅನ್ಸ್ತಾ ಇದೆ? ಡಬಲ್ ತರ ಕಾಣಿಸ್ತಿದೆ. ಹೆಚ್ಚಿಗೆ ಇಂಟು 2 ಮಾಡಿ ಪ್ಲಸ್ ಏನೋ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ ಅಲ್ವನ್ರ? ಹಾಗಾದ್ರೆ 7 2s 14 ಪ್ಲಸ್ 2. ನೆಕ್ಸ್ಟ್ 16 2s 32. 32 ಪ್ಲಸ್ ಎಷ್ಟು ಆಡ್ ಮಾಡ್ಬೇಕು? 41 ಬರಕ್ಕೆ 9 ಇಂಟು 2 ಪ್ಲಸ್ 9. ನೆಕ್ಸ್ಟ್ ಇದಕ್ಕೆ 41 2s 82. ಎಷ್ಟು ಆಡ್ ಮಾಡಿದ್ದೀರಾ? 12 ಆಡ್ ಮಾಡಿದೀವಿ. 2 ಪ್ಲಸ್ 12. ನೆಕ್ಸ್ಟ್ 94 ಇಂಟು 2 94 ಇಂಟು 2 188 ಪ್ಲಸ್ ಎಷ್ಟು ಆಡ್ ಮಾಡಬೇಕು? 63 ಆಡ್ ಆಗ್ತಿದೆ. ಅಂದ್ರೆ ಇಲ್ಲಿ ನೋಡಿ, ನನಗೆ ಗೊತ್ತಾಯ್ತು ಇಲ್ಲಿ 2 ಮಲ್ಟಿಪ್ಲೈ ಮಾಡಿದೆ, ಇಲ್ಲೂ ಮಲ್ಟಿಪ್ಲೈ 2 ಮಾಡಿದೆ, ಇಲ್ಲೂ ಮಲ್ಟಿಪ್ಲೈ 2 ಮಾಡಿದೆ, ಇಲ್ಲೂ ಮಲ್ಟಿಪ್ಲೈ ಬೈ 2 ಮಾಡಿದೆ. ಆದ್ರೆ ಇಲ್ಲೇನಾಯ್ತು? 63 ಬಂತು. ಅಲ್ಲೇನಾದ್ರು ಸೀಕ್ವೆನ್ಸ್ ನೋಡಿ,
2, 9, 12, 63 ಬರುತ್ತೆ. ಅದಕ್ಕೆ ನನ್ನ ಸೀಕ್ವೆನ್ಸ್ ಏನಾದ್ರು ಇದೆಯಾ ಫೈಂಡ್ ಔಟ್ ಮಾಡೋಣ. ಇದೆಯನ್ರ ಏನೂ ಇಲ್ಲ. ಹಾಗಾದ್ರೆ ಇದಾಗುತ್ತಾ? ನೆಕ್ಸ್ಟ್ ನನ್ಗೆ ಗೊತ್ತು ಇಂಟು 2 ಮಾಡ್ತೀನಿ. ಇದರ ನಿಯರೆಸ್ಟ್ ಯಾವ್ದಿದೆ 500 ಸಮಥಿಂಗ್ ಬರುತ್ತೆ. ಅದರಲ್ಲೇ ಯಾವ್ದಾದ್ರು ಆನ್ಸರ್ ಆಗುತ್ತೆ. ಆದ್ರೆ ಆಪ್ಷನ್ ನೋಡಿ 2 ಇದೆ. ಯಾಕಂದ್ರೆ ಇದು ಆಗಲ್ಲ ಅಂತ ನಂಗೆ ಗೊತ್ತು. ಡಿನೋ ಆಗಲ್ಲ, ಡಿನೋ ಆಗಲ್ಲ. ಯಾಕೆಂದ್ರೆ ಡಬಲ್ ಹೋಗ್ತಾ ಇದೆ. ಡಬಲ್ ಹೋಗುತ್ತೆ ಅಂದ್ರೆ 500 ಸಮಥಿಂಗ್ ಹೋಗುತ್ತೆ. ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ 2 ಕೊಟ್ಟಿದೆ. ತಿರ್ಗಾ ನನಗೆ ಯಾವ ತರ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದರಿಂದ ಇವೆರಡಕ್ಕೇನ ಡಿಫ್ರೆನ್ಸ್ ನೋಡೋಣ. 2 9 ಏನ್ ಡಿಫ್ರೆನ್ಸ್? 7. ಇವೆರಡಕ್ಕೆ 3 ಡಿಫ್ರೆನ್ಸ್ ಆಯ್ತು. ಇದಕ್ಕೆ 12 63 51. ಓಕೆ, ಇದು ನೋಡೋದು ಏನಾದ್ರು ಈಗ ಏನಾದ್ರು ಸೀಕ್ವೆನ್ಸ್ ಕಾಣ್ತಾ ಇದೆಯಾ? ಈಗೂ ಕಾಣ್ತ. ಆಯ್ತು, ತಿರ್ಗಾ ಡಿಫ್ರೆನ್ಸ್ ತರಕ್ ಹೋಗ್ತೀನಿ. ಏನಿದೆ -4. ಇದಕ್ಕೀಗ 40. ಏನಾದ್ರು ಸೀಕ್ವೆನ್ಸ್ ಅಂತ ಏನು ಕಾಣ್ತಿಲ್ಲ. ಹಾಗಾದ್ರೆ ಈ ಮೆಥಡ್ ಆಗುತ್ತಾ? ಆಗಲ್ಲ. ಏನಿರ್ಬೋದು ಮತ್ತೆ? ಓಕೆ, ಕಾಮನ್ ಬೇಸಿಕ್ ರೂಲ್ ಡಿಫ್ರೆನ್ಸ್ ನೋಡೋದು. 7ಗೂ 16ಗೂ ಮತ್ತೆ 7ಗೆ ಏನ್ ಡಿಫ್ರೆನ್ಸ್? ಎಷ್ಟು? 9. ಇವೆರಡಕ್ಕೆ ಡಿಫ್ರೆನ್ಸ್ 25. ಇವೆರಡಕ್ಕೆ 53. ನೆಕ್ಸ್ಟ್ ಇವೆರಡಕ್ಕೆ 157. ಓಕೆ, ಇದು ನೋಡ್ರಿ ಏನಾದ್ರು ಸಂಬಂಧ ಕಾಣ್ತಿದ್ಯಾ? ಓಲಿ 9, 25, 53, 157 ಕಾಣ್ತಿಲ್ಲ. ಆಯ್ತು, ಇನ್ನೊಂದು ಇದಕ್ಕೆ ಡಿಫ್ರೆನ್ಸ್ ತಾನು ನೋಡೋಣ. ಈಗ ಏನಿರ್ಬೋದು? 9 ಇದೆ, ಇಲ್ಲಿ 25 ಇದೆ. ಮೀನ್ಸ್ ನನಗಿಲ್ಲಿ ನೋಡ್ತಾ ಇದ್ರೆ ಒಂದೇನೋ ಲಾಜಿಕ್ ಕಾಣ್ತಾ ಇದೆ. 9 ಇದೆ, 25 ಇದೆ. 9 2s 18. 9 3s 27. ನಿಯರ್ ಬಂತ ನನಗೆ. ಅಂದ್ರೆ ನಾನು ಇಂಟು 3 ಮಾಡ್ತೀನಿ, -2 ಮಾಡ್ತೀನಿ. ಇರಬಹುದೇನು? ಚೆಕ್ ಮಾಡೋಣ. 9 3s 27 -2. ಇಲ್ಲಿ ನಾನೇನ್ ಮಾಡ್ತೀನಿ? ಇಲ್ಲೇನಿದೆ 25. ಇದಕ್ಕೆ ನಿಯರೆಸ್ಟ್ ಹೋಗ್ಬೇಕು ಅಂದ್ರೆ ಇಂಟು 2 ಮಾಡ್ತೀನಿ, +3. ಅಂದ್ರೆ ಇಂಟು 2 +3. ಇಲ್ಲೇ ಸಿಗಾಕೊಂಡ್ಬಿಡ್ತು ನಮ್ಗೆ ಒಂದು ಲಾಜಿಕ್. ಏನ್ ಸಿಕ್ತು? ಇಂಟು 3 -2. ಅಂದ್ರೆ 3 2 ಆಟ ಆಡ್ತಾ ಇದೆ. 3 ಮಲ್ಟಿಪ್ಲೈ ಮಾಡ್ತೀವಿ, -2 ಮಾಡ್ತೀವಿ, ಇಂಟು 2 ಮಾಡ್ತೀವಿ, +3 ಮಾಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಸೀಕ್ವೆನ್ಸ್ ಏನಿರ್ಬೇಕು? ಇಂಟು 3 -2. ಅದಿದೆಯಾ ಚೆಕ್ ಮಾಡೋಣ. 50 ಇದೆ ಅನ್ಕಡೆ. 53 is 150. ಇನ್ನ 7 150. 7 ಜಾಸ್ತಿ ಇದೆ ಅಂದ್ರೆ 5 3 3s 9. 9 -2 7 ಬಂತ. ಹಾಗಾದ್ರೆ ಏನ್ ಲಾಜಿಕ್ ಸಿಕ್ತು? ಇಂಟು 3 -2. ಹಾಗಾದ್ರೆ ನೆಕ್ಸ್ಟ್ ಲಾಜಿಕ್ ಏನ್ ಹೇಳಿ? ಇಂಟು 2 +3. ಓಕೆನಾ? ಅದನ್ನ ಅಪ್ಲೈ ಮಾಡಿ. 150 7 ಇಂಟು 2 ಮೀನ್ಸ್ 150 ಇಂಟು 2 300 ಅಂದ್ರ 300. 7 ಇದೆ, 7 2s 14. 14 +3 17. ಅಂದ್ರೆ ಎಷ್ಟಾಯ್ತು? 317. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತಿದೆ? 317. ಹಾಗಾದ್ರೆ ಇದನ್ನ ಆಡ್ ಮಾಡೋಣ. 251 317 ಗೆ ಆಡ್ ಮಾಡಿ. 8 ಎಷ್ಟು? ನೆಕ್ಸ್ಟ್ 6 5 568. ಎಲ್ಲರ ಆಪ್ಷನ್ ಅಲ್ಲಿ ಇದೆಯಾ ನೋಡಿ. 586 ಆಪ್ಷನ್ ಇದೆ. ಓಕೆನಾ? ಓಕೆ, ಇದು ನಿಮ್ಮ ನಾಳೆಯ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಸಾಲ್ವ್ ಮಾಡಿ. ಸಾಲ್ವ್ ಮಾಡಾದ್ಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ 28ನೇ ತಾರೀಕಿಂದ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದವರು ಜಾಯ್ನ್ ಆಗ್ಬೋದು ಕ್ಲಾಸ್ಗೆ. ಓಕೆ, ಥ್ಯಾಂಕ್ ಯು.